ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಡಿಸೈನ್ಸ್ ಹಾಕ್ತೀನಿ ಅಂತ ಹೇಳ್ಕೊಟ್ಟಿದ್ದೆ. ಫಸ್ಟ್ ನಂಬರ್ 1 ಡಿಸೈನ್ ಆಗಿದೆ. ಈಗ ಇವತ್ತಿನ ವಿಡಿಯೋದಲ್ಲಿ ನಂಬರ್ 2 ಡಿಸೈನ್ ಸಿಂಪಲ್ ಆ್ಯಂಡ್ ಈಸಿಯಾಗಿ 3 ಸ್ಟೆಪ್ಪಲ್ಲಿ ಹಾಕೋ ಬದಲು ಒಂದೇ ಸಿಂಗಲ್ ಸ್ಟೆಪ್ಪಲ್ಲಿ ಈ ಡಿಸೈನ್ ಹಾಕೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ರೀತಿಯಾದ ಬೀಡ್ಸನ್ನು ಬಳಸ್ತಾ ಇದ್ದೀನಿ. ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ನಾನು 6 ದಾರ ತೊಗೊಂಡಿದ್ದೀನಿ. 10.075 mm ಕ್ರೋಶನ ಯೂಸ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಮೊದಲಿಗೆ ನೋಡಿ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ನಾನು ಹೇಳೋದನ್ನು ಪೂರ್ತಿ ಅದೇ ರೀತಿ ಫಾಲೋ ಮಾಡ್ತಾ ಹೋಗಿ ಅರ್ಥ ಆಗುತ್ತೆ. ಮತ್ತು ಪಕ್ಕದಲ್ಲೇ ಇನ್ನೊಂದು ಟೈಮ್ ಕ್ರೋಶನ ಸೇರಿಸಿ ಡಬಲ್ ಟೈಮ್ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದಮೇಲೆ ನಾನೀಗ ಕುಚ್ಚಿಗೋಸ್ಕರ ಗ್ಯಾಪನ್ನು ಬಿಟ್ಕೊಳ್ತಾ ಇದ್ದೀನಿ. 1 2 3 4 5 ನೋಡಿ, ಈ ರೀತಿಯಾಗಿ ನಾನು 5 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕುಚ್ಚಿಗೆ ಗ್ಯಾಪ್ ಬಿಟ್ಟು ಅದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು ಇನ್ನೂ 2 ಟೈಮ್ಸು ಸಿಂಗಲ್ ಕ್ರೋಶೆಟ್ಸ್ ಅಂದರೆ ಈ ರೀತಿಯಾಗಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು, ಸಿಂಗಲ್ ಕ್ರೋಶೆ ಲಾಕ್ 2 ಒಂದೇ. ನಾನು ಈ ರೀತಿಯಾಗಿ 2 ಟೈಮ್ಸು ಲಾಕ್ ಮಾಡಿದಾದ್ಮೇಲೆ ಇನ್ನೂ 2 ಟೈಮ್ಸು ಸಿಂಗಲ್ ಕ್ರೋಶೆನ ಪಕ್ಕದಲ್ಲೇ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕಿದ್ದಾದ್ಮೇಲೆ ಇವಾಗ ನಾನು ಥ್ರೆಡ್ಡನ್ನು ಹೊರಗಡೆ ಎಳೆದು ನೋಡಿ ಈ ರೀತಿಯಾದ ಬೀಡನ್ನು ನಾನು ಆ್ಯಡ್ ಮಾಡ್ತೀನಿ. ನೀವು ಕ್ರಿಸ್ಟಲ್ ಬೀಡು ಯಾವುದೇ ರೀತಿ ಬೀಡನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾದ ಬೀಡನ್ನು ಥ್ರೆಡ್ಗೆ ಆ್ಯಡ್ ಮಾಡಿಕೊಂಡು ನಾನು ಲಾಕ್ ಮಾಡ್ತಾಯಿದ್ದೀನಿ. ಬೀಡನ್ನು ಲಾಕ್ ಮಾಡಿ ಮತ್ತೆ ಅದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿಡ್ತಾ ಇದ್ದೀನಿ. ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಲಾಕನ್ನು ಮಾಡಿದಾದ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಟೈಮ್ ನಾನು ಸ್ಟಾರ್ಟಿಂಗಲ್ಲಿ 3 ಲಾಕನ್ನು ಮಾಡಿದ್ದೆ, 3 ಸಿಂಗಲ್ ಕ್ರೋಶೆಟ್ಸ್ನ ಲಾಕನ್ನು ಸೇರಿಕೊಂಡು. ಈಗ ನೋಡಿ, ನಾನು ಬರೀ 2 ಟೈಮ್ಸು ಲಾಕನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಅಲ್ವಾ, ಅದಕ್ಕಾಗಿ ನಾನು ಇಲ್ಲಿ 2 ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾಡಿದಾದ್ಮೇಲೆ ನಾನು 7 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 6 7 ಈ ರೀತಿಯಾಗಿ ನಾನು 7 ಚೈನ್ಸನ್ನು ಹಾಕ್ಕೊಂಡು ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಬಟ್ಟೆನ ಈ ರೀತಿಯಾಗಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನೋಡಿ, ಈ ಬೀಡ್ ಸುತ್ತ ಈ ರೀತಿಯಾಗಿ ಬರುತ್ತೆ ಚೈನ್ಸ್. ಟರ್ನ್ ಮಾಡಿ ಫಸ್ಟ್ 1 ಸ್ಕಿಪ್ ಮಾಡಿ ಸೆಕೆಂಡ್ 1ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಇಲ್ಲಿ ಸೆಕೆಂಡ್ 1ಇಂದ ನಾನು ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸೆಕೆಂಡ್ 1ಗೆ ನಾವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಈ ಡಿಸೈನ್ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಸೆಕೆಂಡ್ 1ಗೆ ನಾನು ಲಾಕ್ ಮಾಡಿದಾದ್ಮೇಲೆ ಮತ್ತೆ ಥರ್ಡ್ 1ಗೂ ಸಹ ಇನ್ನೂ ಒಂದು ಟೈಮ್ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಸೆಕೆಂಡ್ 1 ಮತ್ತು ಥರ್ಡ್ 1ಗೆ ಲಾಕ್ ಮಾಡಿದಾದ್ಮೇಲೆ ಈಗ ನಾನು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡಿ ಈಗ ನಾನು ಇಲ್ಲಿ ಸಿಂಗಲ್ ಕ್ರೋಶೆಟ್ಸ್ನ ಸಹ ಹಾಕೋಬೋದು. ಸಿಂಗಲ್ ಕ್ರೋಶೆಟ್ಸು ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ, ಅದಕ್ಕಾಗಿ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಹಾಫ್ ಡಬಲ್ ಕ್ರೋಶನ ಹೇಗೆ ಮಾಡೋದು ಅಂದರೆ, ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 7 ಚೈನ್ಸ್ ಏನಿದೆ ನೋಡಿ ಅಲ್ಲಿಂದ ಹೊರ್ಗಡೆ ಎಳಿತಾ ಇದ್ದೀನಿ. ಹೊರ್ಗಡೆ ಎಳೆದು ಈ 3 ಸಹ ಒಂದೇ ಸರಿ ಈ ರೀತಿಯಾಗಿ ಮಾಡಿಕೊಂಡೆ ಇದು ಹಾಫ್ ಡಬಲ್ ಕ್ರೋಶೆ ಆಗತ್ತೆ. ಮತ್ತು ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ನೋಡಿ ಆ 7 ಚೈನ್ಸಿಂದ ಹೊರ್ಗಡೆ ಎಳೆದು ಈ 3 ಏನು ಬರುತ್ತೆ ಅವನ್ನ 3 ಒಟ್ಟಾಗಿ ಒಂದೇ ಸರಿ ಈ ರೀತಿಯಾಗಿ ನಾವು ಒಂದು ಮಾಡಿಕೊಂಡೆ ಇದು ಹಾಫ್ ಡಬಲ್ ಕ್ರೋಶೆ ಆಗತ್ತೆ. ಇದೇ ರೀತಿ ನಾನು ಫಸ್ಟು 4 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ನೀವು ನೀಟಾಗಿ ಹ್ಯಾಂಡಲ್ ಮಾಡಿದ್ರೆ ಹಾಫ್ ಡಬಲ್ ಕ್ರೋಶೆ ಹಾಕೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಒಂದೊಂದು ಟೈಮ್ ನನಗೂ ಫಸ್ಟು ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ತಿತ್ತು, ನಾನು ಇವಾಗ ಕಲ್ತಿದ್ದೀನಿ. ಈಗ ನೋಡಿ, ನಾನು 4 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದಾದಮೇಲೆ ಥ್ರೆಡ್ಡನ್ನು ಹೊರ್ಗಡೆ ಎಳಿತಾ ಇದ್ದೀನಿ. ಥ್ರೆಡ್ಡನ್ನು ಹೊರ್ಗಡೆ ಎಳೆದು ನಾನೊಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ಡಿಗೆ ಬೀಡನ್ನು ಆ್ಯಡ್ ಮಾಡಿದ್ದಾದಮೇಲೆ ಈಗ ನೆಕ್ಸ್ಟ್ ನಾನು 5 ಹಾಕ್ಕೊಳ್ತೀನಿ. ಯಾಕಂದರೆ ಅದು ಬ್ಯಾಲೆನ್ಸ್ ಮಾಡಬೇಕಂದ್ರೆ ನೀಟಾಗಿ ನಾವು ಈ ಕಡೆ ಇಲ್ಲಿ ಒಂದು ಇದು ಬರುತ್ತೆ, ಅದಕ್ಕೆ ಅದು ಅಡ್ಡ ಆಗುತ್ತೆ. ನಾವು ಏನು ಬ್ಯಾಲೆನ್ಸ್ ಇಲ್ಲಿ 4 ಇಲ್ಲಿ 4 ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ
ಫಸ್ಟು 4 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದಾದಮೇಲೆ ಮಿಡಿಲಲ್ಲಿ ಬೀಡನ್ನು ಆ್ಯಡ್ ಮಾಡಿಕೊಂಡು ನಾನು 5 ಹಾಫ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. 1 ಆಗಿದೆ, 2 ಆಗಿದೆ, ಈಗ 3ನೇದು. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಈ 3ಅನ್ನು ಸೇರಿಸಿ ಹಾಫ್ ಡಬಲ್ ಕ್ರೋಶೆ. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿ 3ಇಂದ ನೋಡಿ 3ಅನ್ನು 1 ಮಾಡಿಕೊಂಡ್ರೆ ನೋಡಿ ಈಗ ಮಾತ್ರ ನೀಟಾಗಿ ಬ್ಯಾಲೆನ್ಸ್ ಆಗಿದೆ. ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾವು 5 ಹಾಫ್ ಡಬಲ್ ಕ್ರೋಶನ ಮಾಡಿದ್ದಾದಮೇಲೆ ಡೈರೆಕ್ಟಾಗಿ ನಾವು ಬಟ್ಟೆಗೆ ಲಾಕ್ ಮಾಡಬಾರ್ದು. ಇಲ್ಲಿ ಏನು ನಾನು ಸೆಕೆಂಡ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ನಾನು ಈ ರೀತಿಯಾಗಿ ಕ್ರೋಶನ ಸೇರಿಸಿ ಹಿಂಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಮತ್ತೆ ಇಲ್ಲಿ ಏನು ಸ್ಟ್ರೈಟಾಗಿ ಬರುತ್ತೆ ಈ ಪಕ್ಕದಲ್ಲೇ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. 5 ಡಬಲ್ ಕ್ರೋಶೆ ಮಾಡಿದ್ದಾದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಎರಡನೇದೇನಿರುತ್ತೆ ಅಲ್ಲಿಗೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಈ ರೀತಿಯಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಾವು 3 ಸ್ಟೆಪ್ಪಲ್ಲಿ ಹಾಕ್ಕೋಬೇಕು. ಒಂದು ಸ್ಟೆಪ್ಪು ಈ ರೀತಿಯಾಗಿ, ಒಂದು ಸ್ಟೆಪ್ಪು ಮತ್ತು ಚೈನ್ಸ್ ಹಾಕ್ಕೊಂಡು ಮತ್ತೆ 3rd ಸ್ಟೆಪ್ಪು ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಮಾಡ್ಕೋಬೇಕಾಗಿತ್ತು. 3 ಸ್ಟೆಪ್ ಬದಲು ಒಂದೇ ಸ್ಟೆಪ್ಪಲ್ಲಿ ನಾನು ನೋಡಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿನೂ ನೋಡಿ 3 ಸಿಂಗಲ್ ಕ್ರೋಶೆಟ್ಸ್ ಬರುತ್ತೆ, ಇಲ್ಲಿನೂ 3 ಸಿಂಗಲ್ ಕ್ರೋಶೆಟ್ಸ್ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, 1 2 3 4 5 ಚೈನ್ಸ್ ಹಾಕ್ಕೊಂಡು ಕುಚ್ಚಿಗೆ ನಾನು ಗ್ಯಾಪ್ ಬಿಟ್ಕೊಳ್ತಾ ಇದ್ದೀನಿ. ಮತ್ತೆ ಕಂಟಿನ್ಯೂಯೇಷನ್ ಹೇಗೆ ಇಲ್ಲಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ 2 ಸಿಂಗಲ್ ಕ್ರೋಶೆ ಬೀಡನ್ನು ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 7 ಚೈನ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಸೆಕೆಂಡ್ ಒನ್ಗೆ ಲಾಕ್ ಮಾಡಿ 3rd ಒನ್ಗೂ ಲಾಕ್ ಮಾಡಿಕೊಂಡು ಫ್ರಂಟ್ಗೆ ಟರ್ನ್ ಮಾಡಿ ಈ 7 ಚೈನ್ಸ್ಗೆ 4 ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡು ಮತ್ತು ಈ ಕಡೆ 5 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಈ ಸೆಕೆಂಡ್ ಒನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಹೋದರೆ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೀವೇ ನೋಡ್ತಿದ್ದೀರಾ ಈ ಡಿಸೈನ್ ಎಷ್ಟು ಚೆನ್ನಾಗಿ ಯಾವ ರೀತಿ ಬಂದಿದೆ ಅಂತ. ಬನ್ನಿ ಸೀರೆಗೆ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ. ಸಿಂಪಲ್ಲಾಗಿ ನೀವು ಡಿಸೈನ್ ಹಾಕ್ಕೋಬೇಕಂದ್ರೆ ಇದನ್ನು ಆರಾಮಾಗಿ ಹಾಕ್ಕೋಬೋದು, ಬೇಗ ಸಹ ಮುಗಿಯುತ್ತೆ. ನಾವು 3 ಸ್ಟೆಪ್ಸ್ ಹಾಕೋ ಟೈಮಿಂಗ್ನ ಒಂದೇ ಟೈಮಲ್ಲಿ ಮುಗಿಸ್ಕೋಬೋದು ಆರಾಮಾಗಿ. ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ, ಹಾಗೆ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.